ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಈ ವರ್ಷ 2026ರ ಸಾಲಿನಲ್ಲಿ ಯಾರು PUC ಎಕ್ಸಾಮ್ಗಳನ್ನು ಬರೆದಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಫೇಲ್ ಆಗಿರೋ ವಿದ್ಯಾರ್ಥಿ ಆಗಿರ್ಬೋದು, ಇಲ್ಲ ಅಂಕಗಳನ್ನು ಕಮ್ಮಿ ಪಡೆದಿರೋಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲ ಇನ್ನೂ ಹೆಚ್ಚಿಗೆ ಅಂಕಗಳನ್ನು ಗಳಿಸಬೇಕು ಅಂತ ಅಂದ್ಕೊಂಡಿರೋಂಥ ವಿದ್ಯಾರ್ಥಿಗಳಾಗಿರ್ಬೋದು, ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲಲ್ಲೇ ಹಾಕ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಲ್ಲೂ ಕೂಡ ಹಾಕ್ಬೋದು ವೀಕ್ಷಕರೇ. ಅದಕ್ಕೆ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಈಗ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ KSEAB ಅಂತ ಟೈಪ್ ಮಾಡಿ. ಅಲ್ಲಿ ಟೈಪ್ ಮಾಡಿದ್ರೆ ನೋಡ್ತಾ ಇರ್ಬೋದು KSEAB ಕರ್ನಾಟಕ government.in ಅಂತ ಇರುತ್ತೆ ನೋಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ಶೋ ಆಗ್ತಾ ಇರೋಂಥದ್ದು. ಇಲ್ಲಿ KSEAB.karnataka.government.in ಅಂತ ಇದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಅಫಿಷಿಯಲಿ ವೆಬ್ಸೈಟ್ ಈಗ ಓಪನ್ ಆಗಿರೋಂಥದ್ದು. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ PUC ವಿದ್ಯಾರ್ಥಿಗಳ ಅಂಕಣ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು 2026ರ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್. ಸಪೋಸ್ ನೀವು ಏನಾದ್ರು ಮತ್ತೆ ಏನೋ ರಿಸಲ್ಟ್ ನೋಡಬೇಕು ಅಂದರೆ ಈ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ರಿಸಲ್ಟ್ ನೋಡ್ಕೋಬೋದು. ಅಪ್ಲೈ ಫಾರ್ ದಿ ಸ್ಕ್ಯಾನ್ಡ್ ಕಾಪಿ, ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಅಂತಿದೆ ನೋಡಿ. ಈ ಮೂರು ವಿಷಯನ ನಾವು ತಿಳ್ಕೊಬೇಕಾಗಿರುತ್ತೆ. ಅಂದರೆ ಸ್ಕ್ಯಾನ್ಡ್ ಕಾಪಿ ಅಂದ್ರೇನು, ರಿವ್ಯಾಲ್ಯೂಯೇಷನ್ ಅಂದ್ರೇನು, ಮತ್ತು ರೀಟೋಟಲಿಂಗ್ ಅಂದ್ರೇನು ಅಂತ ತಿಳ್ಕೊಬೇಕಾಗಿರುತ್ತೆ. ಅಂದರೆ ಏನು, ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಆನ್ಸರ್ ಶೀಟ್ನ ಬರೆದಿರ್ತೀರಾ, ಆನ್ಸರ್ ಶೀಟ್ನ ನಿಮ್ಗೆ ಏನು ಮಾಡ್ತಾರೆ ಅವರು ಸ್ಕ್ಯಾನ್ ಮಾಡಿ ನಿಮಗೆ PDF ನಿಮಗೆ ಕೊಡ್ತಾರೆ ವೀಕ್ಷಕರೇ. ಅಂದರೆ ನಿಮ್ಮ ಆನ್ಸರ್ ಶೀಟ್ನ ನಿಮಗೆ ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ, ಯಾವ್ಯಾವ ಕ್ವಶನ್ಗೆ ನೀವು ಆನ್ಸರ್ ಮಾಡಿರ್ತೀರ, ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿರ್ತೀರ ಎಲ್ಲ ರೌಂಡ್ ಆಫ್ ಮಾಡಿ ಎಲ್ಲ ಮಾರ್ಕ್ ಮಾಡಿರ್ತಾರೆ ವೀಕ್ಷಕರೇ. ಅದನ್ನು ನೀವು ಆನ್ಸರ್ ಶೀಟ್ನ ತೊಗೊಂಡು ಚೆಕ್ ಮಾಡ್ಕೋಬೋದು. ಅಂದರೆ ನೀವು ಆನ್ಸರ್ ಶೀಟ್ನಲ್ಲಿ ಆನ್ಸರ್ ಬರೆದಿರ್ತೀರಾ, ಆನ್ಸರ್ಗೆ ಏನು ಮಾಡಿರ್ತಾರೆ ಸರಿಯಾದ ರೀತಿಯಲ್ಲಿ ಮಾರ್ಕ್ಸ್ನ ಕೊಟ್ಟಿರ್ತಾರೆ. ಅಂದರೆ ಮಾರ್ಕ್ಸ್ ಕೊಟ್ಟಿರ್ತಾರೆ. ಅವರು ಟೋಟಲ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಮಿಸ್ಟೇಕ್ ಮಾಡಿ ಕಮ್ಮಿ ಮಾರ್ಕ್ಸ್ ಏನಾದರೂ ಕೊಟ್ಟಿದ್ದರೆ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ರೀಟೋಟಲಿಂಗ್ ಅಂತ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಇಲ್ಲ ನೀವು ಸರಿಯಾದ ರೀತಿಯಲ್ಲಿ ಆನ್ಸರ್ ಬರೆದಿರ್ತೀರಾ ಆದರೂ ಕೂಡ ಅವರು ಮಾರ್ಕ್ಸ್ನ ಕೊಟ್ಟಿಲ್ಲ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ ವೀಕ್ಷಕರೇ. ಅರ್ಥ ಮಾಡ್ಕೊಳ್ಳಿ, ಸ್ಕ್ಯಾನ್ಡ್ ಕಾಪಿ ಅಂತಂದರೆ ನೀವು ಬರೆದಿರೋಂಥ ಆನ್ಸರ್ ಶೀಟ್ ಆಗಿರುತ್ತೆ. ಅವರು ಸ್ಕ್ಯಾನ್ ಮಾಡಿ ನಿಮಗೆ PDF ಕಳಿಸ್ತಾರೆ. ಅದಕ್ಕೆ ನೀವು ಫೀಸ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಈ ರಿವ್ಯಾಲ್ಯೂಯೇಷನ್ ಏನಂದರೆ ನೀವು ಸರಿಯಾದ ರೀತಿ ಆನ್ಸರ್ ಬರೆದಿರ್ತೀರಾ ಆದರೂ ಕೂಡ ಆನ್ಸರ್ ಕೊಟ್ಟಿರಲ್ಲ, ಅದಕ್ಕೆ ಏನು ಮಾಡಬೇಕು, ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ರೀಟೋಟಲಿಂಗ್ ಅಂದರೆ ಏನಂದರೆ ನೀವು ಸರಿಯಾದ ರೀತಿಯಲ್ಲಿ ಆನ್ಸರ್ ಬರೆದಿರ್ತೀರಾ, ಆನ್ಸರ್ಗೂ ಕೂಡ ಮಾರ್ಕ್ಸ್ ಕೂಡ ಕೊಟ್ಟಿರ್ತಾರೆ, ಆದರೆ ಅವರು ಟೋಟಲ್ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಮಾಡಿದರೆ ನೀವು ರೀಟೋಟಲಿಂಗ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ರಿಪೀಟರ್ ಮತ್ತು ಇಂಪ್ರೂವ್ಮೆಂಟ್ಸ್ ಅಂತ. ಈ ರಿಪೀಟರ್ ಅಂದರೆ ಏನಂತಂದರೆ ನೀವು ಎಕ್ಸಾಮ್ ಬರೆದು ಫೇಲ್ ಆಗಿರ್ತೀರ ನೋಡಿ, ಆ ಫೇಲ್ ಆಗಿದ್ದರೆ ಮತ್ತೆ ನೀವು ಸಪ್ಲಿಮೆಂಟರಿಗೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅಂದರೆ ಎಕ್ಸಾಮ್ ಬರೆಯೋದಕ್ಕೆ. ಅದಕ್ಕೆ ನೀವು ಇಲ್ಲಿ ರಿಪೀಟರ್ಗೆ ಇಲ್ಲಿ ಲಿಂಕ್ ಕಾಣಿಸ್ತಿದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಇಂಪ್ರೂವ್ಮೆಂಟ್ಸ್ ಏನಂತಂದರೆ ನೀವು ಸರಿಯಾದ ರೀತಿಯಲ್ಲಿ ಆನ್ಸರ್ ಬರ್ದಿರ್ತೀರ, ಅವರು ಮಾರ್ಕ್ಸ್ ಕೂಡ ಕೊಟ್ಟಿರ್ತಾರೆ, ಆ ಮಾರ್ಕ್ಸು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅಂದ್ಕೊಂಡಿರ್ತೀರಾ, ಅವಾಗ ಇಂಪ್ರೂವ್ಮೆಂಟ್ಸ್ ಅನ್ನೋ ಆಪ್ಷನ್ನ ನೀವು ಟಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ವೀಕ್ಷಕರೇ. ರಿಪೀಟರ್ಸು ಮತ್ತು ಇಂಪ್ರೂವ್ಮೆಂಟ್ಸ್ಗೂ ಒಂದೇ ಆಪ್ಷನ್ ಇರುತ್ತೆ ವೀಕ್ಷಕರೇ. ಈ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಯಾವ ರೀತಿ ಸ್ಕ್ಯಾನ್ ಕಾಪಿ ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಈಗ ಫೋಟೋ ಕಾಪಿ ಅಂತಿದೆ ನೋಡಿ, ಇದು ಆನ್ಸರ್ ಶೀಟ್ ಆಗಿರೋಂಥದ್ದು. ಇದು 10ನೇ ತಾರೀಕಿಂದ ಹಿಡಿದು 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ವೀಕ್ಷಕರೇ. ಅದಕ್ಕೆ ಪೇಮೆಂಟ್ ಕೂಡ 15ನೇ ತಾರೀಕು ಒಳಗಡೆ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ವೀಕ್ಷಕರೇ. ಈ ಡೌನ್ಲೋಡ್ ಅಂದರೆ ನೀವು ಏನು ಪೇಮೆಂಟ್ ಮಾಡಿದ್ಮೇಲೆ ಇಲ್ಲಿ 12ನೇ ತಾರೀಕಿಂದ 17ನೇ ತಾರೀಕು ಗಂಟ ನೀವು ಫೋಟೋ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಫೋಟೋ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಏನಾದ್ರು ನೀವು ಅಪ್ಲೈ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ 13ನೇ ತಾರೀಕಿಂದ 19ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ರೆ ಅಷ್ಟೊಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ನೀವು ಹಾಕಿರೋಂಥ ಅಪ್ಲಿಕೇಶನ್ಗೆ ನೀವು ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಅಂತಿದ್ರು, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಫಸ್ಟ್ ಒಂದು ಕಾಣಿಸ್ತಿದೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರು, ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಎಲ್ಲ ಆಟೋಮೆಟಿಕ್ಕಾಗಿ ಅದೇ ಫ್ಲೆಕ್ಚ್ ಆಗುತ್ತೆ. ಇಲ್ಲಿ ಕೂಡ ಇಲ್ಲಿ ರಿಸಲ್ಟು ಕೂಡ ತೋರಿಸ್ತಾ ಇರುತ್ತೆ, ಇಲ್ಲಿ ಪಾಸ್ ಆಗಿರೋಂಥದ್ದು ವೀಕ್ಷಕರೇ. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಬಂದೆ ತೆಗ್ದಿರೋಂಥ ಮಾರ್ಕ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ನನಗೆ ಇಲ್ಲಿ ಸ್ಕ್ಯಾನ್ ಕಾಪಿ ಅಂದರೆ ಯಾವುದ್ರಲ್ಲಿ ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ, ಸಪೋಸ್ ಇಲ್ಲಿ ಏನಾದ್ರು ಕೆಮಿಸ್ಟ್ರಿ ಏನಾದ್ರು ಕಮ್ಮಿ ಮಾರ್ಕ್ಸ್ ಬಂದಿದೆ, ನನಗೆ ಇದು ರಿವ್ಯಾಲ್ಯೂಯೇಷನ್ಗೆ ಏನಾದ್ರು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ. ಎಸ್ ಅಂತ ಟಿಕ್ ಮಾಡಿದ್ರೆ ಇದು ಫೀಸು ಕೂಡ ನೋಡ್ತಾ ಇರ್ಬೋದು, 530 ರೂಪಾಯಿ ನೀವು ಟೋಟಲ್ ಅಮೌಂಟ್ನ ಫೀಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಮ್ಯಾಥ್ಸಲ್ಲೂ ಕೂಡ ನಿಮ್ಗೆ ಏನಾದರೂ ಕಮ್ಮಿ ಮಾರ್ಕ್ಸ್ ಬಂದಿದೆ, ಇದು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ
ಇಲ್ಲಿ ಎಸ್ ಅಂತ ಟಿಕ್ ಮಾಡಿ. ಎಸ್ ಅಂತ ಟಿಕ್ ಮಾಡಿದ್ರೆ ಇಲ್ಲೂ ಕೂಡ ಅಮೌಂಟ್ ಶೋ ಆಗುತ್ತೆ. ಟೋಟಲ್ ನೋಡ್ತಾ ಇರ್ಬೋದು, ಇಲ್ಲಿ 1060 ರೂಪಾಯಿ ಇದೆ. 2 ಸಬ್ಜೆಕ್ಟಿಂದ 1060 ರೂಪಾಯಿ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಮತ್ತು ನಿಮ್ಮ ಅಡ್ರೆಸ್ನ ಮೆನ್ಷನ್ ಮಾಡಿ, ಮತ್ತು ನಿಮ್ಮ ಡಿಸ್ಟಿಕ್ ಪಿನ್ ಕೋಡ್ನ ಹಾಕಿ, ಮತ್ತು ಇಮೇಲ್ ಐ ಡಿ ಮತ್ತು ತಾಲೂಕನ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಮಾಡಿದ್ರೆ ಇಲ್ಲಿ ಪೇಮೆಂಟ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಪೇಮೆಂಟ್ ಕೇಳುತ್ತೆ ವೀಕ್ಷಕರೇ. ಆ ಪೇಮೆಂಟ್ನ ನೀವು ಮಾಡಬೇಕಾಗಿರುತ್ತೆ. ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಪೇಮೆಂಟಾಗಿ ಸಬ್ಮಿಟ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ನಂಬರ್ ಕೊಡ್ತಾರೆ. ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು 1 or 2 ಡೇಸ್ನಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಹಾಕಿ, ಮತ್ತು ರಿಜಿಸ್ಟ್ರೇಷನ್ ನಂಬರ್ನ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ನೀವು ಯಾವ ಸಬ್ಜೆಕ್ಟ್ ನೀವು ಕೊಟ್ಟಿರ್ತಾರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಕ್ಯಾನ್ಡ್ ಕಾಪಿ ಅಂದರೆ ಏನು ನೀವು ಆನ್ಸರ್ ಶೀಟ್ ನೀವು ಬರ್ದಿರ್ತೀರಾ ಆನ್ಸರ್ ಶೀಟ್ನ ನಿಮ್ಗೆ ಕೊಡ್ತಾರೆ. ಅದನ್ನು ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಏನೋ ಡೌಟ್ ಇದ್ದರೆ ನಿಮಗೆ ಕ್ಲಾಸ್ ಟೀಚರ್ ಹತ್ರನೂ ಚೆಕ್ ಮಾಡಿಕೊಂಡು ನೀವು ಅದನ್ನು ರೀಟೋಟಲಿಂಗ್ ಮಾಡಬೇಕಾ ಇಲ್ಲ ರೀವ್ಯಾಲ್ಯೂಷನ್ಗೆ ಹಾಕ್ಬೇಕಂತ ಚೆಕ್ ಮಾಡ್ಕೊಂಡು, ರೀಟೋಟಲಿಂಗ್ ಅವ್ರು ಏನಾದ್ರು ಮಾರ್ಕ್ಸ್ ಏನಾದ್ರು ಮಿಸ್ಟೇಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೆ ಅಪ್ಲೈ ಇಯರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ ರೀವ್ಯಾಲ್ಯೂಷನ್ ರೀಟೋಟಲಿಂಗ್ ಅಂತ ಟೋಟಲ್ ಕೌಂಟ್ ಮಾಡೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿತ್ತು ಅಂದರೆ ಇಲ್ಲಿ ರೀಟೋಟಲಿಂಗ್ ಅಂತ ನೋಡಿ. ಇದು ಇನ್ನೂ ಡೇಟ್ ಓಪನ್ ಆಗಿಲ್ಲ ವೀಕ್ಷಕರು, 13ನೇ ತಾರೀಕು ಓಪನ್ ಆಗುತ್ತೆ. ರೀಟೋಟಲಿಂಗ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಸಪೋಸ್ ನೀವೇನೋ ರೀವ್ಯಾಲ್ಯೂಷನ್ಗೆ ಅಂದರೆ ನೀವು ಕರೆಕ್ಟ್ ಆನ್ಸರ್ ಬರ್ದಿರ್ತೀರಾ, ಅಲ್ಲಿ ಸರಿಯಾದ ರೀತಿ ಮಾರ್ಕ್ಸ್ ಕೊಟ್ಟಿರಲ್ಲ ಅಂತಂದರೆ ನೀವು ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು. ಇದು ಕೂಡ 13ನೇ ತಾರೀಕು ಓಪನ್ ಆಗುತ್ತೆ ವೀಕ್ಷಕರೇ. ಅಷ್ಟೊಳಗಡೆ ನೀವು ಆನ್ಸರ್ ಶೀಟಿಗೆ ಅಂದರೆ ಫೋಟೋ ಕಾಪಿಗೆ ಅಪ್ಲಿಕೇಶನ್ ಹಾಕಬೇಕು. ಈಗಾಗಲೇ ಅಪ್ಲಿಕೇಶನ್ ಹಾಕೊಳ್ಳಿ ವೀಕ್ಷಕರೇ. ಈಗ ನಾನು ಯಾವ ರೀತಿ ಫೇಲ್ ಆಗಿರೋಂಥ ವಿದ್ಯಾರ್ಥಿಗೆ ರಿಪೀಟರ್ಸ್ಗಾಗಿರ್ಬೋದು ಇಲ್ಲ ಇಂಪ್ರೂವ್ಮೆಂಟ್ಸ್ಗಾಗಿರ್ಬೋದು ಅಪ್ಲಿಕೇಶನ್ ಹಾಕಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಅದಕ್ಕೆ ಮತ್ತೆ ನೀವು ಇಲ್ಲಿ ಮೇನ್ ಪೇಜ್ಗೆ ಹೋಗಬೇಕಾಗಿರುತ್ತೆ. ಮೇನ್ ಪೇಜ್ಗೆ ಬಂದರೆ ಇಲ್ಲಿ ನಾನು ಈಗ ತಿಳಿಸ್ಕೊಟ್ಟಿರೋದು ಸ್ಕ್ಯಾನ್ ಕಾಪಿ ಮತ್ತು ರಿವ್ಯಾಲ್ಯೂಷನ್ ರೀಟೋಟಲಿಂಗ್ ಇದನ್ನು 13ನೇ ತಾರೀಕು ಓಪನ್ ಆಗುತ್ತೆ ವೀಕ್ಷಕರೇ. ಇವಾಗ ರಿಪೀಟರ್ಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು OTP ತೊಗೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಇಂಪ್ರೂವ್ಮೆಂಟ್ ಆ್ಯಂಡ್ ರಿಪೀಟರ್ಸ್ ಕ್ಯಾಂಡಿಡೇಟ್ 2026 ಅಂತಿದೆ ನೋಡಿ. ಅಂದರೆ ಈ ವರ್ಷ 2026ರಲ್ಲಿ ಯಾರು ರಿಪೀಟರ್ಸ್ ಅಂದರೆ ಫೇಲ್ ಆಗಿರೋ ವಿದ್ಯಾರ್ಥಿಗಳಿಗೆ ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀಬೇಕು ಅಥವಾ ಪಾಸ್ ಆಗಿದ್ದರೂ ಕೂಡ ಮಾರ್ಕ್ಸ್ ಕಮ್ಮಿ ಬಂದು ಮತ್ತೆ ಎಕ್ಸಾಮ್ ಬರೆದು ಪಾಸ್ ಆಗಬೇಕು ಅಂದರೆ ಈ ಇಂಪ್ರೂವ್ಮೆಂಟ್ಸ್ ಅಂತಿದೆ ನೋಡಿ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ ನೋಡಿ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಎಕ್ಸಾಮ್ ಟೇಕನ್ ಇಯರ್ ಅಂತಿದೆ ನೋಡಿ, ಇದು 2026 ಅಂತ ಶೋ ಆಗುತ್ತೆ. ಅದಾದ ನಂತರ ಇಲ್ಲಿ ಡಿಫಾಲ್ಟ್ ಆಗಿ ಮಂತು ಕೂಡ ಮಾರ್ಚ್ ಅಂತ ಅದೇ ಶೋ ಆಗುತ್ತೆ ವೀಕ್ಷಕರೇ. ಇಲ್ಲಿ ಮೇಯ್ನ್ ಆಗಿ ಪಾಸ್ವರ್ಡ್ನ ಮಿಸ್ಟೇಕ್ ಮಾಡ್ತಾ ಇರೋದು ಏನು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ಸ್ ಮಾತ್ರ ಇರಬೇಕಾಗಿರುತ್ತೆ. ತುಂಬ ಪಾಸ್ವರ್ಡ್ ಏನಾರು ಎಂಟರ್ ಮಾಡಿದ್ರು ಕೂಡ ಅದು ತೊಗೊಳ್ಳಲ್ಲ. ಅದಕ್ಕೆ ನೀವು ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ಸ್ ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇಲ್ಲಿ, ಅದಾದ ನಂತರ ಸ್ಮಾಲ್ ಲೆಟರ್, ಅದಾದ ನಂತರ @ ಮತ್ತು ನಂಬರ್ಸ್, ಒಂದು ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ ಮತ್ತು @ ಮತ್ತು ನಂಬರ್ಸ್, ಈ ರೀತಿ ಯಾವ್ದಾದ್ರು ಒಂದು ಇಟ್ಕೊಳ್ಳಿ. ಎಕ್ಸಾಂಪಲ್ಗೆ ಇಲ್ಲಿ ನೋಡ್ತಾ ಇರ್ಬೋದು A BCD @ 1 2 3 ಅಂತ ABCD @ 1 2 3 ಅಂತ ಇಡ್ತಾ ಇದ್ದೀನಿ ವೀಕ್ಷಕರೇ. ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ಸ್ ಅಂದರೆ ABCD @ 1 2 3 ಅಂತ ಇಡ್ತಾ ಇದ್ದೀನಿ. ನಾನಿಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಒಂದು OTP ಸೆಂಡ್ ಆಗಿದೆ. ಮತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೆ ಆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ OTPನ ಎಂಟರ್ ಮಾಡಿ ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯೂಸರ್ ID ಮೊಬೈಲ್ ನಂಬರ್ ಆಗಿರುತ್ತೆ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಡಿಫಾಲ್ಟಾಗಿ ಶೋ ಆಗುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಕೂಡ ಶೋ ಆಗುತ್ತೆ. ಇಲ್ಲಿ ವ್ಯೂ ಡೀಟೇಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಫ್ಲೆಕ್ಚ್ ಆಗುತ್ತೆ ವೀಕ್ಷಕರೇ. ಅದಾದ ನಂತರ ಕೆಳಗಡೆ ಇಲ್ಲಿ ಮಾರ್ಕ್ಸ್ ಡೀಟೇಲಲ್ಲಿ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರಿಪೀಟರ್ಸ್ಗೂ ಮತ್ತು ಇಂಪ್ರೂವ್ಮೆಂಟ್ಸ್ಗೆ ಎರಡಕ್ಕೂ ಸೇಮ್ ಒಂದೇ ಆಪ್ಷನ್ ಇರುತ್ತೆ ವೀಕ್ಷಕರೇ. ಇಲ್ಲಿ NC ಅಂತ ಏನು ಕಾಣಿಸ್ತಿದೆ ಅದು ಫೇಲ್ ಆಗಿರುತ್ತೆ, ಅವರು ರಿಪೀಟರ್ಸ್ಗೆ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಪಾಸ್ ಆಗಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಇಂಪ್ರೂವ್ಮೆಂಟ್ಸ್ಗೆ ಅಂದರೆ ಇಲ್ಲಿ ತೆಗ್ದಿರೋಂಥ ಮಾರ್ಕ್ಸು ಸಾಲ್ತಾ ಇಲ್ಲ ಮತ್ತು ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅಂತ ಏನು ಮಾಡ್ತಾ ಇದ್ದೀನಿ, ಇಂಪ್ರೂವ್ಮೆಂಟ್ಗೆ ಅಪ್ಲೈ ಮಾಡ್ತಾ ಇರೋಂಥದ್ದು ವೀಕ್ಷಕರೇ. ಈಗ ನಾನು ಇದು ಇಂಪ್ರೂವ್ಮೆಂಟ್ಗೆ ಅಪ್ಲೈ ಮಾಡಿದ್ದೀನಿ. ಈಗ 48 ಮಾರ್ಕ್ಸು ಪ್ಲಸ್ 30 ಟೋಟಲಿ 78 ಮಾರ್ಕ್ಸ್ ಇದೆ. 78 ಮಾರ್ಕ್ಸಲ್ಲಿ ಮತ್ತೇನಾದರೂ ಇಂಪ್ರೂವ್ಮೆಂಟ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಅಲ್ಲೇನಾದರೂ ಒಂದು 60 ಮಾರ್ಕ್ಸ್ ಏನಾದ್ರು ಬಂತಪ್ಪ ಅಂತಂದರೆ ನಿಮಗೆ ಲಾಸ್ ಅಲ್ವಾ ಅಂತ. ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ವೀಕ್ಷಕರೇ. ಎಕ್ಸಾಮ್ ಫಸ್ಟಲ್ಲಿ ಏನು ನೀವು ಮಾರ್ಕ್ಸ್ ತೆಗ್ದಿರ್ತೀರಾ ಅಂದರೆ ಈಗ ನೋಡ್ತಾ ಇರ್ಬೋದು 78 ಮಾರ್ಕ್ಸ್ ಏನು ತೆಗ್ದಿರ್ತೀರಾ, ನೀವೇನಾದರೂ ಇಂಪ್ರೂವ್ಮೆಂಟ್ಸಲ್ಲಿ ಮತ್ತೆ ಎಕ್ಸಾಮ್ ಬರೆದು ಏನಾದರೂ ನೀವು ಕಮ್ಮಿ ಇದಕ್ಕಿಂತ 78 ಮಾರ್ಕ್ಸ್ಗಿಂತ ಏನೋ ಕಮ್ಮಿ ಏನಾದ್ರು ತೆಗೆದ್ರೆ
ನಿಮ್ಗೆ ಏನಾಗುತ್ತೆ 78 ಮಾರ್ಕ್ಸೇ ಕೌಂಟ್ ಆಗುತ್ತೆ. ನಿಮಗೆ ಅದಕ್ಕಿಂತ ಕಮ್ಮಿ ತೆಗ್ದಿರೋಂಥ ಮಾರ್ಕ್ಸು ಕೌಂಟ್ ಆಗಲ್ಲ. ಅದಕ್ಕೆ ನೀವೇನು ಮಾಡ್ಬೋದು, ಆರಾಮಾಗಿ ನೀವು ಇಂಪ್ರೂವ್ಮೆಂಟ್ಸ್ಗೆ ಅಪ್ಲೈ ಮಾಡಿ ನೀವು ಎಕ್ಸಾಮ್ ಬರೀಬೋದು ವೀಕ್ಷಕರೇ. ನಿಮ್ಗೇನು ಕೂಡ ಲಾಸ್ ಆಗಲ್ಲ. ಅದರಿಂದ ಏನಪ್ಪ ಅಂದ್ರೆ ಒಂದು ಸಬ್ಜೆಕ್ಟ್ಗೆ 175 ರೂಪೀಸ್ ಲಾಸ್ ಆಗುತ್ತೆ. ಸಪೋಸ್ ನೀವೇನಾದರೂ ಇದಕ್ಕಿಂತ ಕಮ್ಮಿ ಏನಾದ್ರು ತೆಗೆದ್ರೆ ನಿಮ್ಗೆ ಲಾಸ್ ಆಗುತ್ತೆ ಅಂದರೆ ಖಂಡಿತ ಲಾಸ್ ಆಗಲ್ಲ. ನೀವು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ ಆರಾಮಾಗಿ ಬರೀಬೋದು ವೀಕ್ಷಕರೇ. ಅಂದರೆ ಫೇಲ್ ಆಗಿರೋಂಥ ವಿದ್ಯಾರ್ಥಿಗಳು ರಿಪೀಟರ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಸೇಮ್ ಇದೇ ಆಪ್ಷನ್ನು ಇದೇ ಪೇಜೇ ಓಪನ್ ಆಗುತ್ತೆ ವೀಕ್ಷಕರೇ. ಈ ಜಾಗದಲ್ಲಿ ಏನಾಗಿರುತ್ತೆ ಅಂದರೆ, ನೀವು ಏನಾದರೂ ಫೇಲ್ ಆಗಿತ್ತು, ಈಗ ಕೆಮಿಸ್ಟ್ರಿ ಫೇಲ್ ಆಗಿತ್ತು ಅಂತಂದರೆ ಇಲ್ಲಿ NC ಅಂತ ಇರುತ್ತೆ ವೀಕ್ಷಕರೇ. NC ಅಂತ ಇರೋ ಕಡೆ ನೀವು ಏನು ಮಾಡಬೇಕು, ಟಿಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಮತ್ತೆ ಏನಾದ್ರು ಇಂಪ್ರೂವ್ಮೆಂಟ್ಗೆ ಏನಾದರೂ ಅವರೇ ಈಗ ಫೇಲ್ ಆಗಿರೋರು NC ಅಂತ ಇರೋದನ್ನ ಟಿಕ್ ಮಾಡಿ, ಮತ್ತೆ ಅವ್ರು ಬೇರೆ ಸಬ್ಜೆಕ್ಟ್ ಏನಾದರೂ ನೀವೇನಾದ್ರು ಮತ್ತೆ ಎಕ್ಸಾಮ್ ಬರೆದು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂದರೂ ಕೂಡ ನೀವು ಮತ್ತೆ ಇಲ್ಲಿ ಟಿಕ್ ಮಾಡ್ಬೋದು. ಅಂದರೆ ನೀವು ಏನು NC ಅಂತ ಇರುತ್ತೆ ಇದಕ್ಕೆ ಫೀಸ್ ಅಮೌಂಟು 0 ಇರುತ್ತೆ. ಮತ್ತು ಇಂಪ್ರೂವ್ಮೆಂಟ್ ಅಂದರೆ ನೀವು ಪಾಸ್ ಆಗಿರೋದು ಮತ್ತೆ ನೀವು ಹೆಚ್ಚಿನ ಅಂಕ ಏನಾದ್ರು ನೀವು ತೊಗೋಬೇಕು ಅಂತಂದರೆ ಅದು ಇಂಪ್ರೂವ್ಮೆಂಟ್ಗೆ ಇಲ್ಲಿ ಟಿಕ್ ಮಾಡಿದ್ರೆ ನೀವು ಅದಕ್ಕೆ 175 ರೂಪೀಸ್ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ನಾವು ಪಾಸ್ ಆಗಿರೋದ್ರಿಂದ ಇಂಪ್ರೂವ್ಮೆಂಟ್ಗೆ ಟಿಕ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಟಿಕ್ ಮಾಡಿರೋದಕ್ಕೆ ಒಂದು ಸಬ್ಜೆಕ್ಟ್ಗೆ 175 ರೂಪೀಸ್ ಇರುತ್ತೆ. ಅದೇ 2 ಸಬ್ಜೆಕ್ಟ್ಗೆ 350 ರೂಪೀಸ್ ಇರುತ್ತೆ. 3 ಸಬ್ಜೆಕ್ಟ್ಗೆ ಟಿಕ್ ಮಾಡ್ತಾ ಇರೋದ್ರಿಂದ 525 ರೂಪೀಸ್ ಇರುತ್ತೆ ವೀಕ್ಷಕರೇ. ಈಗ ನಾನು 3 ಸಬ್ಜೆಕ್ಟ್ಗೆ ಟಿಕ್ ಮಾಡಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅಂತ ನಾನು ಇಲ್ಲಿ ಟಿಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಇನ್ನೇನು ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ ಐಡಿನ ಹಾಕೋಬೇಕಾಗಿರುತ್ತೆ. ಇಲ್ಲಿ ಮೇಲ್ ಐಡಿನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಚೂಸ್ ಫೈಲ್ ಅಂತಿದೆ ನೋಡಿ, ಇಲ್ಲಿ ಫೋಟೋ ಅಂದರೆ ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದು ಕೂಡ 30 KB ಇಂದ 80 KB ಒಳಗಡೆ ಇರಬೇಕು. ಇಲ್ಲಿ ಚೂಸ್ ಫೈಲ್ನ ಕ್ಲಿಕ್ ಮಾಡಿ ನೀವು ಅದನ್ನು ನಾನು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತಿರುತ್ತೆ ನೋಡಿ, ಸಬ್ಮಿಟ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೈಂಡ್ಲಿ ಪೇ ಅಂದರೆ ನೀವು ಫೀಸ್ ಪೇಮೆಂಟ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇದು ರಿಪೀಟರ್ಸ್ಗೆ ಇದು ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಫೀಸ್ ಪೇಮೆಂಟ್ ಕಟ್ಟಬೇಕಾಗಿಲ್ಲ, ರಿಪೀಟರ್ಸ್ಗೆ ಫ್ರೀ ಆಗಿರುತ್ತೆ. ನಾನಿಲ್ಲಿ ಇಂಪ್ರೂವ್ಮೆಂಟ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಏನು ಮಾಡ್ತಾ ಇದ್ದೀನಿ, ಪೇಮೆಂಟ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಆನ್ಲೈನ್ ಪೇಮೆಂಟ್ನ ಚೂಸ್ ಮಾಡಿ. ಇಲ್ಲಿ ಕರ್ನಾಟಕ ಒಂದಂತಿದೆ ನೋಡಿ, ಇದನ್ನು ಚೂಸ್ ಮಾಡಿ. ಮತ್ತು ಇಲ್ಲಿ ಪೇ ನೌ ಅಂತಿರುತ್ತೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಾಜರ್ ಫೇ ಅಂತಿದೆ ನೋಡಿ, ಇದನ್ನು ಟಿಕ್ ಮಾಡಿ. ಇಲ್ಲಿ UPI ಅಂತಿರುತ್ತೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು 10 ರೂಪಾಯಿ ಅವ್ರ ಚಾರ್ಜಸ್ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. 525 ಜೊತೆಗೆ 535 ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಟಿಕ್ ಮಾಡಿ ಮತ್ತು ಇಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಟಿಕ್ ಮಾಡಿ, ಇಲ್ಲಿ ಓಕೆ ಅಂತ ಟಿಕ್ ಮಾಡಿ. ಅದಾದ ನಂತರ ಇಲ್ಲೊಂದು QR ಕೋಡ್ ಬಂದಿರುತ್ತೆ ವೀಕ್ಷಕರೇ. QR ಕೋಡ್ಗೆ ನೀವು ಪೇಮೆಂಟ್ ಮಾಡಿ ಸ್ಕ್ಯಾನ್ ಮಾಡಬೇಕು. ಮತ್ತು ಇಲ್ಲಿ ಪ್ರಿಂಟ್ ಅಂತ ನೋಡಿ, ಪ್ರಿಂಟ್ನ ಕ್ಲಿಕ್ ಮಾಡಿಕೊಂಡು ನೀವು ಪ್ರಿಂಟು ಕೂಡ ತೆಗೆದಿಟ್ಕೊಳ್ಳಿ ಇದು. ಮತ್ತು ಇಲ್ಲಿ OTP ತೊಗೊಂಡು ಇಲ್ಲಿ ಓಪನ್ ಮಾಡಿ, ಇದಕ್ಕೂ ಮುಂಚೆ ಪೇಮೆಂಟ್ ಮಾಡೋದಕ್ಕೆ ಮುಂಚೆ ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಅಂತಿತ್ತು ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಅಪ್ಲಿಕೇಶನ್ ಅಲ್ಲಿ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಅದಾದಮೇಲೆ ಕೂಡ ಪೇಮೆಂಟ್ ಮಾಡ್ಬೋದು. ಡೌನ್ಲೋಡ್ ಮಾಡೋದಕ್ಕೆ ಮಿಸ್ ಮಾಡಿದೆ ಏನಕ್ಕೆ ಅಂತಂದರೆ, ಸಪೋಸ್ ನೀವು ಅಪ್ಲಿಕೇಶನ್ ತೊಗೊಳ್ಳಿಲ್ಲ ಮತ್ತೆ ಯಾವ ರೀತಿ ತೊಗೋಬೇಕು ಅಂತ ತೋರಿಸೋದಕ್ಕೋಸ್ಕರ ನಾನು ಮಿಸ್ ಮಾಡಿದೆ. ಸೊ ಈಗ ಏನು ಮಾಡಬೇಕು, ಇಲ್ಲಿ ವ್ಯೂ ಡೀಟೇಲ್ ಅಂತಿದೆ ನೋಡಿ, ವ್ಯೂ ಡೀಟೇಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಅಪ್ಲಿಕೇಶನ್ ತೊಗೊಳ್ಳಲ್ಲ, ಆಲ್ರೆಡಿ ರಿಜಿಸ್ಟರ್ ಅಂತ ತೋರಿಸುತ್ತೆ. ಒಂದ್ಸಲ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಮುಗೀತು, ಮತ್ತೆ ಅಪ್ಲಿಕೇಶನ್ ತೊಗೊಳ್ಳಲ್ಲ. ಮತ್ತು ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೋಡ್ತಾರೆ. ನೀವೇನಾದ್ರು ಪೇಮೆಂಟ್ ಏನಾದ್ರು ಮಾಡಲಿಲ್ಲ ಅಂದರೆ ಪೇಮೆಂಟ್ ಇಲ್ಲಿ ಮಾಡಬೇಕಾಗಿರುತ್ತೆ. ಸೊ ನಾನು ಆಲ್ರೆಡಿ ಪೇಮೆಂಟ್ ಮಾಡಿರೋದ್ರಿಂದ ನನಗೆ ಏನು ಮಾಡ್ತಾ ಇದ್ದೀನಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅದರಿಂದ ಫೈನಲ್ ಅಕ್ಲಾಸ್ಮೆಂಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಅಕ್ಲಾಸ್ಮೆಂಟ್ ಅಂತಿದ್ರೆ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿರೋಂಥದ್ದು ವೀಕ್ಷಕರೇ. ಇದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೊಗೊಂಡು ನಿಮ್ಮ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ವೀಕ್ಷಕರೇ. ಇದರ ಅಪ್ಲಿಕೇಶನ್ ಲಿಂಕ್ಗಳನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ವೀಕ್ಷಕ. ನೀವು ಅದರಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡು ನೀವು ಓಪನ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು ನಿಮ್ಮ ಮೊಬೈಲ್ಗಳಲ್ಲೇ ನೀವೇ ಮನೇಲಿ ಕೂತ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.